ಹಲೋ ಸ್ನೇಹಿತರೆ, ನಮಸ್ಕಾರ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಲಾಸ್ಟ್ ಎಪಿಸೋಡಲ್ಲಿ ನೋಡಿದಾಗೆ ಚುನಿನ ಎಕ್ಸಾಮ್ಗೆ ಬಂದ ಎಲ್ಲ ಸ್ಟೂಡೆಂಟ್ಸು ಒಂದು ರೂಮಲ್ಲಿ ಸೇರಿರ್ತಾರೆ. ಆಗ ಅಲ್ಲಿಗೆ ಬಂದ ನೆಜಿ ನಮ್ಮ ಸಾಸ್ಕೆನ ಕೇಳ್ತಾನೆ, ನಿನ್ನ ಹೆಸರು ಏನು ಅಂತ. ಅದಕ್ಕೆ ನಮ್ಮ ಸಾಸ್ಕೆ ದರ್ಪದಿಂದ ಅದೆಲ್ಲ ನಿನಗೆ ಅವಶ್ಯಕತೆ ಇಲ್ಲ, ನೀನು ಇಲ್ಲಿಂದ ಫಸ್ಟ್ ಹೊರಟೋಗು ಅಂತ ಹೇಳ್ತಾನೆ. ಸೊ ಕೋಪಗೊಂಡ ನಮ್ಮ ನೆಜಿ ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಅವರ ಟೀಮಲ್ಲೇ ಇದ್ದ ರಾಕ್ಲೆ ಹೇಳ್ತಾನೆ, ನೀವು ನಡೀರಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತ ಹೇಳ್ತಾನೆ. ಸೊ ಆಗ ಅವರ ಟೀಮಲ್ಲಿದ್ದ ಟಿಂಟಿನ್ ಅನ್ನೋ ಹುಡುಗಿ ಇವನು ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ನಮ್ಮ ನೆಜಿನ ಕೇಳಿದಾಗ ಅವನು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡ್ತಾರೆ. ಆದರೆ ರಾಕ್ಲೆ ಇರ್ತಾನಲ್ವ, ಅವನು ಹೋಗಿ ನಮ್ಮ ಟೀಮ್ 7ನ ಮೀಟ್ ಆಗ್ತಾನೆ. ಟೀಮ್ 7ನ ಮೀಟ್ ಆಗಿ ಅವನು ಹೇಳ್ತಾನೆ, ನಾನು ನಿಮ್ಮ ಜೊತೆ ಫೈಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ನಿಮ್ಮ ಕ್ಲಾನ್ನ ಬಗ್ಗೆ ತುಂಬ ಕೇಳಿದ್ದೀನಿ, ಅವರು ತುಂಬ ದೊಡ್ಡ ಹೀರೋಸ್ ಅಂತ ಹೇಳ್ತಾರೆ, ಅದರಿಂದ ನಾನು ನಿನ್ನ ಜೊತೆ ಫೈಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಾಸ್ಕೆ ಅಂತ ಹೇಳ್ತಾನೆ. ಆಗ ಅದಕ್ಕೆ ಸಾಸ್ಕೆ ಹೇಳ್ತಾನೆ, ನಿನಗೆ ನಮ್ಮ ಕ್ಲಾನ್ ಬಗ್ಗೆ ಗೊತ್ತಿದ್ದು ಕೂಡ ನನ್ನ ಜೊತೆ ಫೈಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನೀನೊಬ್ಬ ಹುಚ್ಚನೇ ಇರಬೇಕು, ಸರಿ ಬಾ, ನಮ್ಮ ಕ್ಲಾನ್ ಏನು ಅಂತ ನಾನು ತೋರಿಸ್ಕೊಡ್ತೀನಿ ಅಂತ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಆದರೆ ನಮ್ಮ ನರುಟೋ ಸೆಂಟ್ರಲ್ ಇರ್ತಾನಲ್ವ, ಅವನು ಸುಮ್ಮನೆ ಇರೋದಿಲ್ಲ. ಇವನನ್ನು ನಾನೇ ಮೊದಲನೇದಾಗಿ ಫೈಟ್ ಮಾಡಿ ಗೆಲ್ತೀನಿ, ಇವನು ನನ್ನ ಕಾಲನ್ನು ಹಿಡ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನ ಜೊತೆ ಫೈಟ್ ಮಾಡೋದಕ್ಕೆ ಹೋಗ್ತಾನೆ. ಆದರೆ ನಮ್ಮ ರಾಕ್ಲಿ ತುಂಬ ಸಿಂಪಲ್ ಆಗಿ ನಮ್ಮ ನರುಟೋನ ಸೋಲಿಸ್ಬಿಡ್ತಾನೆ. ನಾನು ನಿನ್ನ ಜೊತೆ ಎಲ್ಲ ಫೈಟ್ ಮಾಡೋದಕ್ಕೆ ಬಂದಿರೋದು, ನಾನು ಫೈಟ್ ಮಾಡೋದಕ್ಕೆ ಬಂದಿರೋದು ಸಾಸ್ಕೆ ಜೊತೆ, ಬಾ ಸಾಸ್ಕೆ, ನಿನ್ನ ಕ್ಲಾನ್ನ ಪವರ್ ಏನು ತೋರಿಸು ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಸಾಸ್ಕೆ ಕೂಡ ರೆಡಿಯಾಗಿ ಫೈಟ್ ಮಾಡೋದಕ್ಕೆ ಅಂತ ಅವನ ಹತ್ರ ಬರ್ತಾನೆ. ಆಗ ರಾಕ್ಲಿ ತುಂಬ ಸಿಂಪಲ್ ಆಗಿ ಅವನ ಅಟ್ಯಾಕ್ನ ಡಿಪೆಂಡ್ ಮಾಡಿ ಅವನ್ನ ಕೆಳಗೆ ಬೀಳಿಸಿಬಿಡ್ತಾನೆ. ಇದರಿಂದ ಕೋಪಗೊಂಡ ನಮ್ಮ ಸಾಸ್ಕೆ ಹೇಳ್ತಾನೆ, ನಾನು ಶರಿಂಗನ್ನು ಯೂಸ್ ಮಾಡಿ ನಿನ್ನ ಸೋಲಿಸ್ತೀನಿ, ನಿನ್ನ ನಿಂಜುಟ್ಸು ಅಥವಾ ಗೆಂಜುಟ್ಸು ಯಾವುದೇ ಯೂಸ್ ಮಾಡು, ನಿನ್ನನ್ನು ನಾನು ಸೋಲಿಸ್ತೀನಿ ಅಂತ ತನ್ನ ಶರಿಂಗನ್ನು ಯೂಸ್ ಮಾಡ್ತಾನೆ. ಆದರೂ ಕೂಡ ನಮ್ಮ ರಾಕ್ಲಿ ತುಂಬ ಸಿಂಪಲ್ಲಾಗಿ ಅವನ ಅಟ್ಯಾಕ್ಸ್ನ ಡಿಪೆಂಡ್ ಮಾಡ್ತಿರ್ತಾನೆ. ಯಾವುದೇ ರೀತಿಯಾದ ಅಟ್ಯಾಕ್ಗೂ ಅವನು ಸಿಗದಿರೋ ತುಂಬ ತಪ್ಪಿಸ್ಕೊಳ್ತಿರ್ತಾನೆ. ಆದರೂ ಕೂಡ ನಮ್ಮ ರಾಕ್ಲಿ ತುಂಬ ಸಿಂಪಲ್ಲಾಗಿ ಅವನ ಅಟ್ಯಾಕ್ಸ್ನ ಡಿಪೆಂಡ್ ಮಾಡ್ತಿರ್ತಾನೆ. ಅವನ ಅಟ್ಯಾಕ್ಸಿಂದ ತಪ್ಪಿಸ್ಕೊಳ್ತಿರ್ತಾನೆ. ತುಂಬ ಫಾಸ್ಟಾಗಿ ಮೂವ್ ಆಗ್ತಿರ್ತಾನೆ ನಮ್ಮ ರಾಕ್ಲಿ. ಇದನ್ನು ಕಂಡ ನಮ್ಮ ಸಾಸ್ಕಿಗೂ ಕೂಡ ಶಾಕ್ ಆಗುತ್ತೆ. ಇವನು ಏನು ಯೂಸ್ ಮಾಡ್ತಿದ್ದಾನೆ, ಗೆಂಜುಟ್ಸುನ ನಿಂಜುಟ್ಸುನ, ನನಗೆ ಅರ್ಥ ಆಗ್ತಿಲ್ಲ, ಇವನು ಇಷ್ಟೊಂದು ಫಾಸ್ಟಾಗಿ ಹೇಗೆ ಮೂವ್ ಆಗ್ತಿದ್ದಾನೆ ಅಂತ ಶಾಕ್ ಆಗ್ತಾನೆ. ಆಗ ನಮ್ಮ ಸಾಸ್ಕಿಗೆ ರಾಕ್ಲಿ ಹೇಳ್ತಾನೆ, ನಾನು ಯೂಸ್ ಮಾಡ್ತಿರೋದು ನಿಂಜುಟ್ಸುನೂ ಅಲ್ಲ, ಗೆಂಜುಟ್ಸುನೂ ಅಲ್ಲ, ಇದು ಟಾಯ್ಜುಟ್ಸು, ಮಾರ್ಷಲ್ ಕಾಂಬ್ಯಾಟ್ನ ಒಂದು ಸಿಂಪಲ್ ಆದ ಟೆಕ್ನಿಕ್ ಅಷ್ಟೇ. ನಾನು ತುಂಬ ಕಷ್ಟಪಟ್ಟು ಟ್ರೈನಿಂಗ್ ತಗೊಳ್ತಿದ್ದೀನಿ. ಆದರೆ ನೀನು ನಿಮ್ಮ ಅಪ್ಪ ಮತ್ತು ಅಮ್ಮನ ಹೆಸರು, ಕ್ಲಾನ್ನ ಹೆಸರನ್ನು ಬಳಸ್ಕೊಂಡು ನೀನು ಇಷ್ಟೊಂದು ಬೆಳೀತಿದೆಯಾ, ಅದೊಂದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ರಾಕ್ಲಿ ಹೇಳ್ತಾನೆ, ಇಲ್ಲಿರೋ ಗೆನ್ನಿನಲ್ಲಿ ನಾನೇ ತುಂಬ ಸ್ಟ್ರಾಂಗೆಸ್ಟು, ನೀನು ನನ್ನನ್ನು ಫೈಟ್ ಮಾಡಿ ತಿಳಿಸ್ಕೊ ಅಂತ ಹೇಳ್ತಾನೆ. ಹಾಗೆ ಮುಂದುವರಿಸ್ತಾ ನಮ್ಮ ರಾಕ್ಲಿ ಹೇಳ್ತಾನೆ ನಮ್ಮ ಸಾಸ್ಕಿಗೆ, ನಿನ್ನ ಕೈಲಿ ನನ್ನ ಮೂವ್ಸ್ನ ಕಾಪಿ ಮಾಡೋದಕ್ಕಾಗೋದಿಲ್ಲ ನಿನ್ನ ಶರಿಂಗನ್ನಿಂದ, ಇದು ಜಸ್ಟ್ ಟ್ರೈನಿಂಗ್ ಅಷ್ಟೇ, ಇದನ್ನು ತುಂಬ ಕಷ್ಟಪಟ್ಟು ನಾನು ಕಲ್ತಿದ್ದೀನಿ, ಈಗ ನೀನು ನನ್ನ ಶಕ್ತಿ ಏನು ಅಂತ ನೋಡ್ತೀಯ ಅಂತ ತುಂಬ ವೇಗವಾಗಿ ಅಟ್ಯಾಕ್ ಮಾಡೋದಕ್ಕೆ ನಮ್ಮ ರಾಕ್ಲಿ ತಯಾರಾಗ್ತಾನೆ. ಆದರೆ ಅಷ್ಟರಲ್ಲಿ ಅದನ್ನು ಯಾರೋ ಒಬ್ಬರು ತಡೆದು ಸಾಕು ನಿಲ್ಲಿಸು ಅಂತ ಹೇಳ್ತಾರೆ. ಆಗ ಅಲ್ಲೇ ಇದೆ ನಮ್ಮ ನರುಟೋ ಹೇಳ್ತಾನೆ, ಇದೇನಿದು, ಇವ್ರು ಇಷ್ಟೊಂದು ಟ್ಯಾಲೆಂಟೆಡಾ, ನಮ್ಮ ಸಾಸ್ಕೆನೇ ಸೋಲಿಸುವಷ್ಟು ಪವರ್ಫುಲ್ ಆಗಿದ್ದಾನೆ ಅಲ್ವಾ ಅಂತ ಅಂದ್ಕೊಳ್ತಾನೆ. ನಮ್ಮ ರಾಕ್ಲಿ ಅಟ್ಯಾಕನ್ನು ತಡೆದಿದ್ದು ಯಾರು ಅಂದರೆ ಅದು ಒಂದು ಆಮೆ. ಆ ಆಮೆನ ನೋಡಿದ ನಮ್ಮ ರಾಕ್ಲಿ ತುಂಬ ಭಯ ಬೀಳ್ತಾನೆ. ಮತ್ತು ಸಾರಿ ಕೂಡ ಕೇಳ್ತಾನೆ, ಸಾರಿ ತಪ್ಪಾಯಿತು, ಕ್ಷಮಿಸ್ಬಿಡಿ, ನಾನು ಈ ಅಟ್ಯಾಕ್ನ ಯೂಸ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾನೆ. ಆದರೆ ಆ ಆಮೆ ಹೇಳುತ್ತೆ, ನೀನು ಎಂಥ ಸೀಕ್ರೆಟ್ ಆದ ಟೆಕ್ನಿಕ್ನ ಇಲ್ಲಿ ಯೂಸ್ ಮಾಡ್ತಾ ಇದೆಯಾ, ನಿನಗೆ ಗೊತ್ತಾ, ನೀನು ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳುತ್ತೆ. ನಮ್ಮ ರಾಕ್ಲಿ ಇದ್ಕೊಂಡು ಆಮೆ ಹತ್ರ ಕ್ಷಮೆ ಕೇಳ್ತಿರ್ತಾನೆ, ಕ್ಷಮಿಸಿ, ನಾನು ಬೇಕಾಗಿ ಮಾಡಲಿಲ್ಲ, ಫೈಟ್ ಮಧ್ಯದಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡ್ತು ಅಂತ. ಆಗ ಆಮೆ ಹೇಳುತ್ತೆ, ಯಾವುದೇ ಕಾರಣಕ್ಕೂ ನಾನು ನಿನ್ನ ಕ್ಷಮಿಸೋದಿಲ್ಲ, ಏಕೆ ಅಂದರೆ ಒಬ್ಬ ಶಿನೋಬಿ ಕಷ್ಟ ಕಾಲದಲ್ಲಿ ಮಾತ್ರ ತನ್ನ ಟೆಕ್ನಿಕ್ಸ್ನ ಯೂಸ್ ಮಾಡಬೇಕು, ನೀನು ಎಲ್ಲಂದ್ರೆ ಅಲ್ಲಿ ನಿನ್ನ ಟೆಕ್ನಿಕ್ಸ್ನ ಯೂಸ್ ಮಾಡ್ತಾ ಇದೆಯಾ, ಅದರಿಂದ ನಾನು ನಿನ್ನ ಕ್ಷಮಿಸೋದಿಲ್ಲ ಅಂತ ಹೇಳುತ್ತೆ. ಆಗ ಆಮೆ ಹೇಳುತ್ತೆ, ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸೋಕೆ ರೆಡಿಯಾಗಿದೆಯಾ ಅಂತ. ಅದಕ್ಕೆ ರಾಕ್ಲಿ ಕೂಡ ಒಪ್ಕೊಳ್ತಾನೆ. ಆಗ ಆಮೆ ಗಾಯ್ ಸೆನ್ಸೆಯನ್ನ ಇಲ್ಲಿಗೆ ಬನ್ನಿ ಅಂತ ಹೇಳುತ್ತೆ. ಆಗ ಗಾಯ್ ಸೆನ್ಸೆ ಅಲ್ಲಿ ಅಪಿಯರ್ ಆಗ್ತಾರೆ. ಆಗ ಟೀಮ್ 7 ನಮ್ಮ ಗಾಯ್ ಸೆನ್ಸೆನ ನೋಡಿ ಯಾರಿದು ಡಿಫ್ರೆಂಟ್ ಆಗಿದಾರಲ್ವಾ ಅನ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಇವರಿಂದಾನೇ ನಮ್ಮ ರಾಕ್ಲಿ ಕೂಡ ತುಂಬ ಡಿಫ್ರೆಂಟ್ ಆಗಿದ್ದಾನೆ ಅಂತ ಥಿಂಕ್ ಮಾಡ್ತಿರ್ತಾರೆ. ಇದೇ ಟೈಮಲ್ಲಿ ನಮ್ಮ ಗಾಯ್ ಸೆನ್ಸೈ ನಮ್ಮ ರಾಕ್ಲಿಗೆ ನಿನ್ನ ತಪ್ಪಿಗೆ ಶಿಕ್ಷೆ ತಗೋ ಅಂತ ಒಂದು ಡೇಟ್ ಕೊಡ್ತಾರೆ. ತನ್ನ ಬಾಯಲ್ಲಿ ರಕ್ತ ಕಕ್ಕುತ್ತಾ ರಾಕ್ಲಿ ಅಲ್ಲೇ ಕೆಳಗೆ ಬಿದ್ದು ಬಿಡ್ತಾನೆ. ಇದಾದ ತಕ್ಷಣವೇ ನಮ್ಮ ಗಾಯ್ ಸೆನ್ಸೈ ನಮ್ಮ ರಾಕ್ಲಿ ಹತ್ರ ಕ್ಷಮೆ ಕೇಳ್ತಾರೆ. ಅಷ್ಟೇ ಅಲ್ಲದೆ ಹೇಳ್ತಾರೆ, ಇದೆಲ್ಲ ನಿನ್ನ ಒಳ್ಳೇದಕ್ಕೆ, ನೀನು ಇಂಥವೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಆಗ ರಾಕ್ಲಿ ನನ್ನ ಕ್ಷಮಿಸ್ಬಿಡಿ ಸೆನ್ಸೈ ಅಂತ ತಮ್ಮ ಗಾಯ್ ಸೆನ್ಸೈನ ಎತ್ತ ಬುಕ್ಕೋಬಿಡ್ತಾನೆ. ಇಬ್ಬರು ಗೊಳೋ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನೋಡಿದ ನಮ್ಮ ಟೀಮ್ 7ಗೆ ಒಂಥರ ಇದಾಗುತ್ತೆ, ಏನು ಮಾಡ್ತಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ನಮ್ಮ ಗಾಯ್ ಸೆನ್ಸೈ ನಮ್ಮ ರಾಕ್ಲಿಗೆ ಹೇಳ್ತಾರೆ, ಹೋಗು, ಈ ಗ್ರೌಂಡನ್ನು ನೀನು 100 ರೌಂಡ್ ಆಗಬೇಕು ಸಾಯಂಕಾಲ ಆಗೋದ್ರೊಳಗೆ ಅಂತ. ಅದಕ್ಕೆ ನಮ್ಮ ರಾಕ್ಲಿ ಕೂಡ ಒಪ್ಕೊಂಡು ಸರಿ ಸೆನ್ಸೈ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ನಮ್ಮ ನರುಟೋಗೆ ಇವರ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆದರೆ ನಮ್ಮ ಸಕುರಾ ಹೇಳ್ತಾಳೆ, ನೀನೇನು ಅವ್ರ ಟೀಮಾಗಿ ಜಾಯ್ನ್ ಆಗಿಬಿಟ್ಟಿಯಾ ಅಂತ ಕೇಳ್ತಿರ್ತಾಳೆ. ಇದೇ ಟೈಮಲ್ಲಿ ನಮ್ಮ ಗಾಯ್ ಸೆನ್ಸೈ ನಮ್ಮ ರಾಕ್ಲಿಗೆ, ನೀನು ಇದನ್ನು ಚುನಿನ ಎಕ್ಸಾಮ್ ಟೈಮಲ್ಲಿ ಮಾಡಿದ್ಯಾ, ಸೊ ನಿನಗೆ ಇನ್ನೂ ಕಷ್ಟವಾದ ಶಿಕ್ಷೆ ಇದೆ, ಹೋಗಿ ಈ ಗ್ರೌಂಡನ್ನು 500 ರೌಂಡ್ ಓಡಿ ಅಂತ ಹೇಳ್ತಾನೆ. ಅದಕ್ಕೆ ರಾಕ್ಲಿ ತುಂಬ ಸಂತೋಷದಿಂದ, ಸರಿ ಸರ್ ಆಯಿತು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾನೆ.
ಇದನ್ನೆಲ್ಲ ನೋಡ್ತಿದ್ದ ನಮ್ಮ ಟೀಮ್ 7 ಯಾರು ಇವರಿಬ್ರು ಮೆಂಟಲ್ಗಳ ಅಂತ ಅಂದ್ಕೊಳ್ತಾರೆ. ಈ ಕಡೆ ನೋಡ್ತಾ ನಮ್ಮ ಗಾಯ್ ಸೆನ್ಸೈ ಕೇಳ್ತಾರೆ ಕಕಾಶಿ ಸೆನ್ಸೈ ಹೇಗಿದ್ದಾರೆ ಅಂತ. ನಮ್ಮ ಟೀಮ್ ಕೂಡ ಶಾಕ್ ಆಗುತ್ತೆ, ಏನಿದು ಇವರಿಗೆ ಕಕಾಶಿ ಕೂಡ ಗೊತ್ತಾ ಅಂತ. ಆಗ ನಮ್ಮ ಟೀಮ್ 7 ಕೇಳುತ್ತೆ ನಿಮಗೆ ಅವ್ರು ಗೊತ್ತಾ ಅಂತ. ಅದಕ್ಕೆ ನಮ್ಮ ಗಾಯ್ ಸೆನ್ಸೈ ಹೇಳ್ತಾರೆ ಹೌದು, ಅವ್ರು ತಾನೇ ಯಾರಿಗೂ ಗೊತ್ತಿಲ್ಲ, ಅವ್ರೆಲ್ಲರಿಗೂ ಗೊತ್ತು, ನಾವು ಹುಟ್ಟಿನಿಂದಲೇ ಬದ್ಧ ಶತ್ರುಗಳಾಗಿ ಬೆಳೆದಿದ್ದೇವೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಟೀಮ್ 7 ಅದಕ್ಕೆ ಚಾನ್ಸೇ ಇಲ್ಲ ಅಂತ ಕೇಳ್ತಾರೆ. ಹಾಗೆ ಮುಂದುವರಿಸ್ತಾ ನಮ್ಮ ಗಾಯ್ ಸೆನ್ಸೈ ಹೇಳ್ತಾರೆ ನಾನು 49 ಸಲ ಅವ್ರ ಹತ್ರ ಸೋತಿದ್ದೀನಿ, 50 ಸಲ ಅವನನ್ನು ಗೆದ್ದಿದ್ದೀನಿ, ನಾನು ಅವನಿಗಿಂತ ಬುದ್ಧಿವಂತ, ಹಾಗೆ ಸ್ಪೀಡ್ ಕೂಡ ಜಾಸ್ತಿ ನನಗೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ನಮ್ಮ ಟೀಮ್ 7 ಶಾಕಲ್ಲಿರ್ತಾರೆ, ಯಾಕೆಂದರೆ ಕಕಾಶಿಗಿಂತನೂ ಟ್ಯಾಲೆಂಟೆಡ್ ಪರ್ಸನ್ ಇದ್ದಾರಾ ಅಂತ ಶಾಕಲ್ಲಿರ್ತಾರೆ. ಇದಾದ ನಂತರ ನಮ್ಮ ಗಾಯ್ ಸೆನ್ಸೈ ನಮ್ಮ ಟೀಮ್ 7 ಹತ್ರ ಸಾರಿ ಕೇಳ್ತಾರೆ, ರಾಕ್ಲೈ ಮಾಡಿದ್ದಕ್ಕೆಲ್ಲ ಕ್ಷಮಿಸ್ಬಿಡಿ ಅಂತ. ಅಷ್ಟೇ ಅಲ್ಲದೆ ನಮ್ಮ ರಾಕ್ಲೈಗೆ ಹೇಳ್ತಾರೆ ನೀನು ಈಗ ಕ್ಲಾಸ್ ರೂಮ್ಗೆ ಹೋಗು ಅಂತ. ಇದೇ ಟೈಮಲ್ಲಿ ನಮ್ಮ ರಾಕ್ಲೈ ನಮ್ಮ ಸಾಸ್ಕೆಗೆ ಹೇಳ್ತೇನೆ ನಾನು ನಿನ್ನ ಸೋಲಿಸಬೇಕು ಅಂದ್ಕೊಂಡಿಲ್ಲ, ನಾನು ಜಸ್ಟ್ ನನ್ನ ಸ್ಕಿಲ್ಸ್ನ ಚೆಕ್ ಮಾಡ್ಕೋಬೇಕು ಅಂದ್ಕೊಂಡೆ, ಯಾಕೆಂದರೆ ನಮ್ಮ ಟೀಮಲ್ಲಿ ಇರುವ ಇನ್ನೊಬ್ಬ ವ್ಯಕ್ತಿ ತುಂಬ ಪವರ್ಫುಲ್ ಆಗಿದ್ದಾನೆ, ಅವನನ್ನೇ ನಾನು ಸೋಲಿಸಬೇಕು ಅಂದ್ಕೊಂಡಿದ್ದು ಅಂತ ಹೇಳ್ತಾನೆ. ಇದನ್ನು ಕೇಳಿದ ನಮ್ಮ ಟೀಮ್ಗೆ ಶಾಕ್ ಆಗುತ್ತೆ. ಮತ್ತೆ ರಾಕ್ಲೈ ಇಷ್ಟೊತ್ತು ಹೇಳಿದ್ದು ಯಾರ ಬಗ್ಗೆ ಅಂದರೆ ಅವ್ರ ಟೀಮಲ್ಲಿರುವ ನೆಜಿ ಬಗ್ಗೆನೇ ಹೇಳಿರ್ತಾನೆ. ಈಗ ನಮ್ಮ ಟೀಮ್ 7 ಒಂದ್ ಹತ್ರ ನಿಂತಿರ್ತಾರೆ. ಅಲ್ಲಿ ನಮ್ಮ ನರುಟೋ ನಮ್ಮ ಸಾಸ್ಕೆನ ಕಿಂಡಲ್ ಮಾಡ್ತಿರ್ತಾನೆ, ಯಾಕೆಂದರೆ ಈ ಫೈಟಲ್ಲಿ ನಮ್ಮ ಸಾಸ್ಕೆ ಸೋತಿರ್ತಾನೆ ಅಲ್ವಾ. ಸೊ ಅದರಿಂದ ನಾನು ಅಂದ್ಕೊಂಡಿದ್ದೆ ಉಚಿಹಾ ಕ್ಲಾನ್ ತುಂಬ ಪವರ್ಫುಲ್ ಅಂತ, ಸೊ ನಾನು ಅಂದ್ಕೊಂಡ ಹಾಗೆ ನೀವೇನು ಅಷ್ಟೊಂದು ಪವರ್ಫುಲ್ ಅಂತ ನಮ್ಮ ಸಾಸ್ಕೆನ ಕಿಂಡಲ್ ಮಾಡ್ತಿರ್ತಾನೆ ನಮ್ಮ ನರುಟೋ. ಸಾಕುರಾ ಆಸ್ ಇಟ್ ಈಸ್ ಅವನ್ನ ಡಿಪೆಂಡ್ ಮಾಡ್ತಿರ್ತಾಳೆ. ಇದನ್ನೆಲ್ಲ ಕೇಳಿದ ನಮ್ಮ ಸಾಸ್ಕೆಗೆ ಮೈಂಡಲ್ಲಿ ಒಂದು ಓಡುತ್ತೆ, ಅದೇನಂದ್ರೆ ಸ್ಟಾರ್ಟಿಂಗ್ ಇಷ್ಟೊಂದು ಚೆನ್ನಾಗಿದೆ, ಎಕ್ಸಾಮ್ ಹೋಗ್ತಾ ಹೋಗ್ತಾ ಇನ್ನೆಷ್ಟು ರೋಚಕವಾಗಿರುತ್ತೆ ಅಂತ ನೋಡೋಣ ಅಂತ ನಮ್ಮ ಸಾಸ್ಕೆ ಅಂದ್ಕೊಳ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಯಿತು ಗೈಸ್. ದಯವಿಟ್ಟು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಕನ್ನಡ ಮಲ್ಟಿವರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.